ಹೋಗುವುದೇ? ಕಾಲಿಗೆ ಏನಾದ್ರು ಹಾಕ್ಕೊಂಡೋಗ, ನಿಂದಿಲ್ದಲ್ಲ ದೇವಸ್ಥಾನಕ್ಕೆ ಹೋಗಿ ತಗೊಂಡೋಗು. ಸ್ವಾಮಿ ಅದಲ್ಲ ನಾನು ಹೇಳಿದ್ದು, ಪಾದರಕ್ಷೆ ಇಲ್ಲದೆ ಹೋಗುವುದು ಹೇಗೆ ಅಂತಲ್ಲ, ನಾವು ನಮ್ಮಂತವರು ಕಾಲ್ನಡಿಗೆ ಹೋಗುವುದಲ್ಲ. ಉಂಟಲ್ಲ ರಥವೇರಿ ಬಂದ ಸಾರಥಿ ಮುದ್ದದಿಂದ, ರಥವೇರಿ ಬಂದ ಸಾರಥಿ ಮುದ್ದದಿಂದ, ವೇಗದಿಂದ ಕಾಮಕವನ ಕೈತ ದ್ವಾರಕೆಯಿಂದ ಹೊರಟವರು ನಾವು. ಬರುವಾಗ ವಾಯುವನ್ನ ಹಿಂದೆ ಇಟ್ಟು ಮುಂದೆ ಬರುತ್ತಾ ಇದ್ದೇವೆ. ವಾಯು ವೇಗ, ಅದೇ ವಾಯು ವೇಗವನ್ನ ಹಿಂದಿಟ್ಟು ಮುಂದೆ ರಥ ಬರುತ್ತಾ ಇರುವಾಗ ಕಾಮ್ಯಕಾವನವೇ ದಾಟಿ ಹೋಯ್ತು ಅಂತ ಭಾಸವಾಯಿತು. ಇಲ್ಲ ಇಲ್ಲ, ಕಾಮ್ಯಕಾವನದವರೆಗೆ ಬಂದಿದ್ದೇವೆ. ರಥವನ್ನು ನಿಲ್ಲಿಸಿ ನೋಡುವಾಗ ಕಾಣಿಸ್ತಾ ಉಂಟಲ್ಲ ಬಿಡಾರ, ಅದೇ ಇರಬೇಕು ಪಾಂಡವರ ಪಡಿ ಬಿಡಾರ. ಏನೇ ಆದರೂ ಬಂದವರು ನಾವು, ಇರುವವರು ಅವರು. ಬೇಕಾದ್ರೆ ಮಾತಾಡಿಸ್ಲಿ, ಮಾತನಾಡಿಸಬೇಕಲ್ಲ, ಹೋಗಿ ಮಾತಾಡಿಸ್ತೇವೆ. ಓ ಹೋ 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 ಹಾರುಕ ಅರೆ ಮುಂದೆ ನೀನು ಹೋ 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 ಹೇಳುದು ನೋಡಿದ್ರೆ ಯಾವುದೋ ಊರಿನ ರಥೋತ್ಸವ ಅಂತ ಮಾಡಿಕೊಂಡೆ ನಾನು. ಅದಲ್ಲ ಮಕ್ಕಳೇ, ಈವರೆಗೆ ನಾವು ಕೇಳಿದ್ದೇವೆ ಪಾಂಡವರ ಹೊಟ್ಟೆಗೆ ಬಡತನ ಬಂದಿದೆ ಅಂತ. ಈಗ ನೀನು ಮಾತಾಡಿಸಿದಾಗ ಗೊತ್ತಾಯ್ತು ಪಾಂಡವರ ಬುದ್ಧಿಗೂ ಬಡತನ ಬಂದಿದೆ ಅಂತ. ಹೌದಾ? ಅದಲ್ಲ ಅಂತ ಹೋದ್ರೆ ನಾವು ನಮ್ಮಂತ ಗಣ್ಯ ವ್ಯಕ್ತಿಗಳು ಬಂದಾಗ ಗೌರವ ಕೊಟ್ಟು ಗೌರವ ತಕ್ಕೊಳ್ಳಿ ಮಕ್ಕಳೇ. ಓ ದಾರುಕನವರೇ, ಹಾಗೆ ಓ ದಾರುಕನವರೇ, ಅವರೇ ಅಲ್ಲ ಕಡ್ಲೆ. ತಪ್ಪು ನಿನ್ನದಲ್ಲಯ್ಯ, ನಿನ್ನ ಹೊಟ್ಟೆ ತಪ್ಪು. ನಿನ್ನ ಸ್ಥಿತಿಯಲ್ಲಿ ಯಾರೇ ಇದ್ರು ಹಾಗೆ ಆಗೋದು. ಹಾಗೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ ವ್ಯಕ್ತಿಗೆ ಯಾರು ಏನೇ ಹೇಳಿದ್ರು ತಿಂಡಿ ಹೆಸರು ಹೇಳಿದಾಗೆ ಕೇಳುವುದು. ನಾನು ದಾರುಕನವರೇ ಅಂದ್ರೆ ನಿನಗೂ ಅವರೇ ಅಂದೆ. ಬಿಡು ದಾರುಕ ಮಹಾಶಯ, ದಾರುಕ ಮಹಾಶಯ ಹಾಗೆ ಹೇಳ. ಅಲ್ಲ ನಿಲ್ಲುವುದು ಸರಿಯಲ್ಲ, ಹೀಗೆ ಬರಬೇಕು. ಇಲ್ಲಿ ಬರುವಾಗ ನೀನು ಹೇಳಿ ಬಂದಿದ್ದೇನಾ? ಒಳಗೆ ಬರ್ಬೇಕಾದ್ರೆ ನೀನು ಕರೆದು ಬರ್ಬೇಕಾ? ನಮ್ ಗೌರವ ಕಡಿಮೆ, ನಾವಾಗೆ ಹೋಗ್ತೇವೆ. ದಾರುಕನವರೇ, ಬಂದಿದ್ದೀರಿ, ಸಂತೋಷ. ನಿಜ. ನೀವು ಕುಡಿಯುವುದಕ್ಕೆ ಏನು ಬೇಕು? ಕುಡಿಯುವುದಕ್ಕೆ ಏನು ಬೇಕು? ಏನು ಬೇಕು? ಕುಡಿಯುವುದಕ್ಕೆ ಏನು? ಇದು ಕುಡಿಯುವುದಕ್ಕೆ ಏನುಂಟು? ನಿಮಗೆ ಏನು ಬೇಕು ಅನ್ನೋ ಯೋಚನೆ ಮಾಡಿ ಕೊಡು. ನಮ್ಮಲ್ಲಿ ನಾವು ತಂದು ಕೊಡು. ಏನ್ ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ವ್ಯವಸ್ಥೆ ಉಂಟು. ಹಾಗಾದ್ರೆ ನಮಗೆ ಕುಡಿಬೇಕು ಅಂತ ಮನಸ್ಸು ಹೋದ್ರೆ ಎಳೆ ಬಂಡದಿಂದ ಹಿಡಿದು ಹುಳಿ ಹೆಂಡದವರೆಗೂ ಕುಡಿತೇವೆ. ಇಲ್ಲಿ ಕೊನೆಗೆ ಹೇಳಿದ್ದು ಇಲ್ಲ, ಅದು ನಿಷೇಧವೇ. ಗೊತ್ತುಂಟಯ್ಯ, ನಾವು ನಮ್ಮಂತವರೆಲ್ಲ ಕುಡಿಯುವುದು ಪರದೇಶಿ ಪಾಂಡವರಲ್ಲಿ ಸಿಕ್ಕುವುದಿಲ್ಲ ಅಂತ ತಿಳಿದು ಬರುವಾಗ ಕುಡ್ಕೊಂಡೇ ಬಂದಿದ್ದೆ. ನಮಗೆ ಅರ್ಥ ಆಯ್ತು, ಇದು ಬರೀದೇ ಮಾತಾಡಿದ್ದಲ್ಲ, ಕುಡ್ಕೊಂಡೇ ಮಾತಾಡಿದ್ವಿ. ಅದು ಹಾಗೆ ನಾವು ಕುಡಿದ್ರು ಮಾತಾಡ್ತೇವೆ, ನೀವು ಕುಡಿದ್ರು ಮಲ್ಕೊಳ್ತೀರಿ, ಮಾತಾಡುವುದಿಲ್ಲ. ನಮ್ಮ ಯೋಗ್ಯತೆ ಅಷ್ಟುಂಟು. ಬಿಡು. ಮತ್ತೆ ಕೇಳಿದೆಯಲ್ಲ, ತಿನ್ನುವುದಕ್ಕೆ ತಿನ್ನುವುದಕ್ಕೆ ನಾವು ನೆನಪಾದಾಗಲೆಲ್ಲ ತಿನ್ನುವ ಜನ ಅಲ್ಲ. ಎಲ್ಲಿ ಕುಡಿತೇವೋ ಅಲ್ಲೇ ತಿಂತೇವೆ, ಎಲ್ಲೆಲ್ಲೋ ತಿನ್ನುವುದಿಲ್ಲ. ಅದು ಸರಿಯೇ. ಮತ್ತೆ ಬಂದ ಕಾರಣ ಉಂಟು. ಏನು? ನಿನಗೆ 2 ಅಕ್ಷರದ ಪರಿಚಯ ಉಂಟು? 2 ಅಕ್ಷರವು? ಎರಡೇ ಅಲ್ಲಯ್ಯ. ಕೆಲವರಿಗೆ ಬರೀಲಿಕ್ಕೆ ಬರ್ತದೆ, ಬರ್ದದನ್ನು ಓದ್ಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಓದ್ಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರುವುದಿಲ್ಲ.
ಕೆಲವರು ಬರೆದದ್ದನ್ನಾದ್ರೂ ನಿಮ್ಗೆ ಓದ್ಲಿಕ್ಕೆ ಬರ್ತದೆ, 2 ಅಕ್ಷರದ ಪರಿಚಯ ಉಂಟು. ಅಲ್ಲ, 2 ಅಕ್ಷರ ಪರಿಚಯ ಉಂಟು, ಬರೆದದ್ದನ್ನು ಓದ್ತೇವೆ, ಓದಿ ಮತ್ತೊಬ್ಬರಿಗೆ ಹೇಳ್ತೇವೆ. ಹೌದಾ? ಹಾಗಾದ್ರೂ ಕೊಟ್ಟು ಹೋಗ್ಬೇಕು ಅಂತಲೇ ಬಂದಿದ್ದೇನೆ. ಹೌದಾ? ನಿಜ. ಒಟ್ಟು ನೋಡೋಣ. ಕೈ ಇಳಿಸ. ಒಂದು ಕೈ ಇಳಿಸಿ. ಒಟ್ಟು ನೋಡೋಣ. ಇದ ನೋಡುವುದಲ್ಲ, ಕಣ್ಣು ನೋಡ. ಮಾರಾಯ, ಅಲ್ಲ ಅವಸರ ಕುಚ್ಚಿದವ್ರೆ. ಬೇಗ ಬಿಡಿಸಿ. ಸಾಮವ ಸಂಗ್ರಾಮವೋ, ಸಾಮವ ಸಂಗ್ರಾಮವೋ, ಸಾಮವೋ ಸಂಗ್ರಾಮವೋ, ಮುಂದೇನು ಧರ್ಮರಾಯ, ಮುಂದೇನು ಧರ್ಮರಾಯ, ಭೀಮ ಬಾಬಾ ಒಡನೆ ಕೇಳಿ ಬೇಗನೆ ಹೇಳಯ್ಯ. ಏನು ದಾರುಕ? ಸಂಗ್ರಾಮವು ಯಾವ ವಿಷಯದಲ್ಲಿ ಇಟ್ಟುಕೊಂಡಿರುವಂತಹ ಗಯನ ಸಂಬಂಧವಾಗಿ. ಓಹೋ, ಅವೆಲ್ಲೋದ ಎಲ್ಲಿ ಎಲ್ಲಿ ಯಾರು? ಇವಿತ್ತಲ್ಲ ನಿಮಗೆಲ್ಲ. ಅಲ್ಲ, ಯಾರು ಯಾರು? ಧರ್ಮರಾಯ. ಓ, ನಮ್ಮ ಅಣ್ಣ ಏರ್ಕೊಳ್ಳಲಿದ್ದಾರೆ. ಪಾಪ ಪರದೇಶಿ. ಪಾಂಡವರೆಲ್ಲ ಅವನೊಬ್ಬ ಬಿಟ್ಕೊಂಡು ಬಿಟ್ಟಿದ್ದಾನೆ. ಅವನಿಗೆ ದೇವ್ರ ಕೋಣೆಯಲ್ಲಿ ಬಿಟ್ಟರೆ ಬೇರೆ ಕೋಣೆಯಲ್ಲಿ ಕೆಲಸ ಇಲ್ಲ. ಹೌದಾ? ಬಿಡು, ನಿಮಗೆ ಬಿಟ್ಟ ವ್ಯವಹಾರ. ಅವ ಇಲ್ಲದೆ ಹೋದ್ರೇನು? ಅವನಿಗೆ ಕೇಳು ಹಾಗೆ ಏನು ಕೂಗಿ ಕರಿತೇನೆ. ಏ ಧರ್ಮರಾಯ, ಸಾಮ ಸಂಗ್ರಾಮವು ಸರಿಯಾಗಿ ಯೋಚಿಸಿ ಹೇಳು. ನಿನ್ನ ಬಡ ಬುದ್ಧಿಗೆ ತೋಚದೆ ಹೋದ್ರೆ ಇದ್ದಾರಲ್ಲ ಅಣ್ಣನ ಕೆಳಗಿನ ತಮ್ಮ, ಬಸವನ ಹಿಂದೆ ಬಾಲ ಅಂದ ಹಾಗೆ ಭೀಮ ಪಾರ್ಥರೊಡನೆ ವಿಚಾರ ಮಾಡಿ ಇಲ್ಲ, ಗಂಟ ಶಬ್ದ ಕೇಳಿಸ್ತದೆ ಹೊರತು ಮಾತಿನ ಶಬ್ದ ಇಲ್ಲ. ಬಿಡು, ಗಂಟ ನಿಲ್ಲಿಸ್ತೇನೆ. ಏನು ನಿನ್ನಲ್ಲಿ ಕೇಳ್ತೇನೆ. ಏನು? ಶ್ರೀಕೃಷ್ಣ ನಿಮಗೆ ಸಂಬಂಧದಲ್ಲಿ ಏನಾಗಬೇಕು? ದೇವ ದೇವ. ನೀವು ಬಾಯಿ ತುಂಬ ಕರೆದದ್ದೇನೋ? ಭಾವ ಭಾವ. ಆಮೇಲೆ ನೀವು ಕೂಗಿ ಕರೆದದ್ದೇನೋ? ಸ್ವಾಮಿ. ಸ್ವಾಮಿ ದ್ರೋಹಿಯ ಕಳುದು, ಸ್ವಾಮಿ ದ್ರೋಹಿಯ ಕಳುದು, ಬೇಗದಿ ನಮ್ಮೊಳೇಕ ನ್ಯಾಯ, ನಮ್ಮೊಳೇಕ ನ್ಯಾಯ, ಸ್ವಾಮಿ ಸಾಕ್ಷಿ ಕಡೆಗೆ ಮಾನ ನೆನಪು ತಂದೆ ಗಾಯ. ಸ್ವಾಮಿ ದ್ರೋಹಿಗಳೇ, ನೀವು ಇಟ್ಟುಕೊಂಡಿರುವಂತಹ ಗಯ ನಿಮ್ಮೆಲ್ಲರಿಗೂ ಸ್ವಾಮಿಯಾಗಿರುವ ಕೃಷ್ಣನಿಗೆ ದ್ರೋಹಿ. ಸ್ವಾಮಿ ದ್ರೋಹಿಯನ್ನ ಇಟ್ಟುಕೊಂಡು ಬಂದವರಲ್ಲಿ ನ್ಯಾಯ ಅನ್ಯಾಯದ ವಿಮರ್ಶೆ ಮಾಡ್ತೀರಾ ಮಕ್ಕಳೇ? ಮೈಯೆಲ್ಲ ಗಾಯ ಆದಿತ್ತು. ಎಚ್ಚರಿಕೆ. ಓಲೆಯನ್ನು ತಂದವ ಓಲೆ ಕಾವಲಿ. ಊರು ಮಾತುಗಳ ಆಚೆ ಹೇಳಿದವರು ಮಾತಾಡಬೇಡ, ಜಾಗ್ರತೆ ಜತಲಾಯಿ. ನಿನ್ನಲ್ಲಿ ಮಾತಿತ್ತು, ಬಿಡು, ಸಮಯ ಇಲ್ಲ. ಎಲ್ಲ ಓಲೆ ತಂದವರೆಲ್ಲ ಓಲೆಕಾರ ಆಗುವುದಿಲ್ಲ. ಇಷ್ಟೆಲ್ಲ ಸ್ವರ ಏರಿಸಿ ಮಾತಾಡುವ ನೀನ್ಯಾರು? ಹೆಚ್ತಿದ್ದೆ, ಬೇಡ ಬಿಡು, ಕಾಲ ಬದುಕು. ಆಗುದಿಲ್ಲ. ನಿನ್ನನ್ನ ಹೆಚ್ತೇನೆ. ಅಭಯ ಕೊಟ್ಟು ಇಟ್ಟುಕೊಂಡಿರುವ ಅರ್ಜುನನನ್ನ ಆಗುದಿಲ್ವಾ? ಕುಟ್ತೇನೆ. ಇಟ್ಟುಕೊಂಡಿರುವ ಗಯ್ಯನನ್ನ ಕರ ಕಟ್ಟಿ ಎಳೆದುಕೊಂಡು ಹೋಗ್ತೇನೆ. ಮಾಡುದೇನೆ
ಕೃಷ್ಣನಲ್ಲಿ ಹೇಳು, ಪಾತ್ರ ಎಂದೂ ಕೊಡುವರಲ್ಲ ಗಯರನ್ನು ಎಂದು ಒಲೆ ತಂದಿದ್ದೀಯಲ್ವಾ? ತಿಳಿಸು, ಪಾಂಡವರ ಗಯನನ್ನು ಬಿಟ್ಟು ಕೊಡಲಾರರು ಯಾರು? ಯುದ್ಧಕ್ಕೆ ಹೆಟ್ಟೋ ಭೀಮನ ಕುಟ್ಟೋ ಪಾರ್ಥನ. ಈಗ ನಿಮಗೆ ಬಹಳ ಉತ್ಸಾಹ ಬಂದೋಯ್ತು ಅಲ್ವಾ? ನನಗೆ ಬೀಳೋ 3 ಪೆಟ್ಟಲ್ಲಿ 1 ಬಿದ್ದಿದ್ರೆ ನಿಮಗೆ ಹೆಟ್ಟೋ ಭೀಮನ ಇಲ್ಲ. ಈ ಪ್ರಸಂಗ ಇಷ್ಟು ಹಾಳಾಗಿದ್ದು ನಿಮ್ಮಿಂದ ನೋಡಿ. ಏನು ಮತ್ತೆಂಥದ್ದು ಅಲ್ಲ, ನಮಗೇನೋ ವಿರೋಧಿಗಳು ಕಂಡಾಗ ಸಿಟ್ಟು ಬರುವುದು ಸಹಜ. ನಾವು ಏರಿಸಿದೆವು. ನಮಗೊಂದು ಕೆಟ್ಟ ಅಭ್ಯಾಸ. ಏನು? ನಮಗೆ ಎದುರಿಗಿದ್ದವರು ಪಕ್ಕದಲ್ಲಿದ್ದವರು ಏರಿಸಿದ್ರೆ ಆಗುದಿಲ್ಲ. ನಾವು ಸ್ವಲ್ಪ ಹೆಚ್ಚು ಏರಿಸಿಬಿಡ್ತೇವೆ. ನೀವು ಏರಿಸಿದ್ಯಾಕೆ? ನಿಮ್ಮಲ್ಲಿ ಕೇಳ್ತಾರೆ, ನೀವು ಏರಿಸಿದ್ಯಾಕೆ? ಮತ್ತೆ ಹೇಗಿರ್ಬೇಕು? ಸ್ವಲ್ಪ ಇಳಿಯಲ್ಲಿ ಹೆಟ್ಟೋ ಭೀಮನ ಕೂಟ ಪಾರ್ಥನ ಕಟ್ಟಿರ ಗಯನ ತಾನೆ. ಎಲ್ಲರೂ ಮದುವೆ ಮನೆ ಹೋಗು. ವಾ, ನಾವು ಮದುವೆ ಮೇಲಾದ್ರೂ ಊಟ ಮಾಡ್ತೇವೆ, ನಿಮಗೆ ಆಟದಲ್ಲಿ ಬಿಟ್ಟು ಬೇರೆ ಕಡೆ ಊಟ ಸಿಕ್ಕುದಿಲ್ಲ ನನಗೆ. ಏನೇ ಆದರೂ ಇದೆಲ್ಲ ಕೃಷ್ಣನ ನಾಟಕ ಆಗೋಯ್ತು. ಅದೇ ಬೇರ್ಬೇಕಾದ್ರೆ ಹೇಳಿದ್ದಾನೆ, 4 ಬೀಳ್ಳಿ 4 ಬೀಳ್ಳಿ. ಎಲ್ಲೋ ಭೀಮನಿಗೆ ಲೆಕ್ಕ ತಪ್ಪಿ 3 ಬಿಟ್ಟು ಒಳಗೆ ಹೋದ. ಅಯ್ಯಪ್ಪ, ಎಲ್ಲಾದ್ರೂ 4 ಬಿದ್ದಿದ್ರೆ ನಾನು ಕೃಷ್ಣನ ಕಾಣುವುದಿಲ್ಲ ಆಗಿತ್ತು. ನನ್ನ ಪಾರ್ಥಿವ ಶರೀರವನ್ನು ಕೃಷ್ಣ ಕಾಣಬೇಕಿತ್ತು. ಏನೇ ಇದ್ರೂ ಈ ಮುಖವೆಂಬ ಮುಸುಡನ್ನು ತೋರಿಸ್ಬೇಕಲ್ಲ. ಅಲ್ಲ, ನೋವೇನಾಗಲಿಲ್ಲ, ಕಾಲ ಮೇಲೆ ಹೇಳುವುದಿಲ್ಲ. ಅಯ್ಯ, ಸ್ವಲ್ಪ ಬನ್ನಿ, ಕಾಲಿ ಕೈ ಹಾಕಿ ಹೋಯ್. ಅಲ್ಲ, ಮುಖ ಕಂಡ್ರೆ ತಿಳಿಯುತ್ತ. ಮುಖ ನೋಡಿದ್ರೆ ಗೊತ್ತಾಗ್ತದೆ. ಬಹಳ ಸಿಟ್ಟಿನಲ್ಲಿದ್ದೀರಿ. ಈಗ ತಿಳಿಯುತ್ತಾ ಇದ್ದೆ. ಏನು? 1000 ಕಾಲ ಬದುಕಿದರ 1000 ಚೋದ್ಯವನ್ನು ಕಾಣಬಹುದು. ನೀವು ಸಹ ಹಲಾಯುಧವನ್ನು ಹಿಡಿದುಕೊಂಡು ನೇರವಾಗಿ ಇಲ್ಲಿ ಬಂದಿದ್ದೀರಿ. ದೊಡ್ಡಬವ, ಏನು? ನಮಸ್ಕಾರ. ಇರಲಿ. ಈ ಕಾವ್ಯ ಕವರಕ್ಕೆ ಬಂದ ಕಾರಣ ಏನೆನ್ನುವುದನ್ನು ಹೇಳ್ತೀಯೋ? ನಾವು ಬಂದದ್ದು ಯಾಕಂತ ಇನ್ನೂ ಗೊತ್ತಾಗಲಿಲ್ಲ. ಅರಿಯದಂತೆ ಕೇತೆಗೆಲ್ಲವೋ ಮುರುಳು ಭೀಮನೇ
ವಿಜಯನ ಕೊಟ್ಟ